ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹಳ್ಳಿ ಮನ್ ವ್ಲಾಗ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷತೆ ಅಂತ ತೋಟಕ್ಕೆ ಬಂದೀನಿ. ಏನಂತ ನೋಡೋಣ, ಪಟ 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 ಹೋಗಿ ನೋಡೋಣ ಯಾವ್ಯಾವ ವಾಲ್ ತಿರುಗೈತೆ, ಯಾವ ವಾಲ್ ತಿರುಗಿಲ್ಲ ಅಂತ ನೋಡೋಣ ಬನ್ನಿ. ರಾತ್ರಿ ಮಳೆ ಹೊಡೆದು ಬೆಳಗ್ಗೆ ನೋಡೋಣ ಅಷ್ಟೊತ್ತಿಗೆ ತೋಟ ಎಲ್ಲ ತಣ್ಣಗಾಗಿತ್ತು. ಆದರೂ ಬಿಸಿಲು ಬರ್ತಾಯಿತ್ತು ಲೈಟಾಗಿ. ನೀರು ಬಿಟ್ಬಿಡೋಣ, ಇನ್ನೊಂದು ವಾರ ಮಳೆ ಇಲ್ಲ ಅಂದರೆ ಏನು ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ತೋಟ ನೋಡಿದ್ರೆ ಮಾತ್ರ ಭಾರಿ ಚೆನ್ನಾಗಿತ್ತು. ರಾತ್ರಿ ಮಳೆ ಬಂದರೆ ಬೆಳಗ್ಗೆ ತೋಟ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದೊಂಥರ ಮಖ ಅರಳಿರುತ್ತೆ. ಅಡಿಕೆ ಗಿಡದೆಲ್ಲ ಭಾರಿ ಚೆನ್ನಾಗಿತ್ತು ನೋಡೋಕ್ಕೆ. ನೋಡ್ರಿ ಹೆಂಗಿದೆ, ಗರಿ ಎಲ್ಲ ಹಸ್ರಾಗಿ ನೀರು ಬಿದ್ದಂಗಿದೆ. ಆದರೂ ನಾನು ನೀರು ಬಿಟ್ಟಿನಿ, ಯಾಕಂದರೆ ಮತ್ತು ನಾಳೆ ನಾಡ್ದಂಗೆ ಮಳೆ ಬರಲಿಲ್ಲ ಅಂದರೆ ಏನು ಮಾಡೋಣ, ಮತ್ತು ಒಣಗ್ತಾವೆ. ಹಂಗಾಗಿ ನೀರು ಬಿಟ್ಟೆ. ಹೆಂಗಿದೆ ಅಂತ. ಇಲ್ಲೊಂದು ಸೌತೆಕಾಯಿ ಮಿಡಿ ಇತ್ತು, ನೋಡೋಣ ತಿನ್ನೋಣ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೂ 2-3 ಸಲ ಯೋಚನೆ ಮಾಡಿದೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ ಅಂದ್ಕೊಂಡು ನೋಡೋಣ ಎಂತ ಮಾಡೋಣ ಅಂತ ನೋಡಿದೆ. ಅಂತೂ ಇಂತೂ ಇಳಿದು ಕೊಯ್ಯೋ ನಿರ್ಧಾರ ಮಾಡಿ ಕೊಯ್ದೇ ಬಿಟ್ಟೆ. ಕೊಯ್ದುಬಿಟ್ಟು ಸ್ವಲ್ಪ ಹಾಗೆ ಅದ್ರ ಮೇಲೆ ಮುಳ್ಳಿರುತ್ತೆ. ಇಷ್ಟೇ ದೊಡ್ಡ ಮಿಡಿ ನೋಡ್ರಿ. ಇದು ಬೇರೆ ಬಳ್ಳಿಲಿ ಬಿಟ್ಟಿರೋದು ನೋಡ್ರಿ, ಎಷ್ಟು ಚೆನ್ನಾಗಿದೆ ಮಿಡಿ. ಸಣ್ಣ ಮಿಡಿ ಇದ್ರೆ ತಿನ್ನೋಕೆ ಚೆನ್ನಾಗಿದೆ. ನನಗಂತೂ ತೋಟದಲ್ಲಿ ಏನಿದ್ರು ಉಳ್ಸೋಕ್ಕೆ ಮನಸ್ಸೇ ಆಗಲ್ಲ. ಎಲ್ಲನೂ ತಿಂದ್ಬಿಡ್ಬೇಕು, ಯಾವುದನ್ನೂ ಉಳಿಸ್ಬಾರ್ದು. ನೋಡ್ರಿ ಕಳೆ ಜಾಸ್ತಿ ಆಗ್ತೈತೆ. ಏನು ಮಾಡೋದಪ್ಪ, ಕಳೆಗಂತೂ ಏನು ಮದ್ದು ಇಲ್ಲ. ಕಳೆನಾಶಕ ಹೊಡೆದ್ರು ಒಂದೇ, ಕಳೆನಾಶಕ ಬಿಟ್ಟರು ಒಂದೇ, ಎಲ್ಲದು ಒಂದೇ. ಒಂದು ವಾರದಲ್ಲಿ ಮತ್ತೆ ಬಂದೇ ಬರ್ತವೆ. ಒಂದೆರಡು ಅಡಿಕೆ ಗಿಡ ಹೋಗೈತೆ, ನೋಡ್ಬೇಕು ಅದನ್ನೇ ಅಂತ. ಫಸ್ಟು ನಾನು ಈ ಸೌತೆಕಾಯಿನ ತಿಂದು ಮುಗಿಸ್ಲೇಬೇಕು. ಪಟ್ಟ ತಿಂದಿಲ್ಲ ಅಂದರೆ ಸರಿ ಆಗಲ್ಲ. ಸೌತೆಕಾಯಿನ ಅಡ್ಡ ಕ್ಯಾಮ್ರಾ ಉಲ್ಟಾ ಹಿಡ್ಬಿಟ್ಟಿನಿ, ನೋಡಿದೆ ಗೊತ್ತಿಲ್ಲ. ಸಾರಿ ಗಾಯ್ಸ್, ಯಾರಾದರೂ ಕನ್ನಡದವ್ರು ಇದ್ದರೆ ಬೈಕ್ ಹೋಗ್ಬೇಡ್ರಿ, ನನ್ನ ಬೇಗ ಫಾಲೋ ಮಾಡ್ಕೊಳ್ರಿ, ಅಷ್ಟೇ ಸಾಕು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಾಟಾ, ಬಾಯ್.